ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸುಪ್ರೀತಾ. ವೆಲ್ಕಮ್ ಟು ದಾತ್ರಿ ಡ್ರೀಮ್. ಇವತ್ತು ನಕ್ಷತ್ರಗಳಲ್ಲಿ 15ನೆಯ ನಕ್ಷತ್ರ ಸ್ವಾತಿ ನಕ್ಷತ್ರದ ಬಗ್ಗೆ ನೋಡುವ. ಈ ಸ್ವಾತಿ ನಕ್ಷತ್ರ ಅನ್ನೋದು ಕಾಲಚಕ್ರದಲ್ಲಿ 7ನೇ ಮನೆ ಆಗಿರ್ತಕ್ಕಂಥ ತುಲಾ ರಾಶಿಯಲ್ಲಿ ಬರುತ್ತೆ. ತುಲಾ ರಾಶಿಯಲ್ಲಿ ಟೋಟಲ್ 3 ನಕ್ಷತ್ರ ಬರುತ್ತೆ. ಚಿತ್ತ ನಕ್ಷತ್ರದ 2 ಪಾದಗಳು, ಸ್ವಾತಿ ನಕ್ಷತ್ರದ 4 ಪಾದಗಳು ಮತ್ತು ವಿಶಾಖ ನಕ್ಷತ್ರದ 3 ಪಾದಗಳು. ಚಿತ್ತ ನಕ್ಷತ್ರದ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಇರ್ತಕ್ಕಂತಹ 30 ಡಿಗ್ರಿಯಲ್ಲಿ 6 ಡಿಗ್ರಿ 41 ನಿಮಿಷದಿಂದ 20 ಡಿಗ್ರಿವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತಗೊಳ್ಳುವಂಥದ್ದು ಈ ಸ್ವಾತಿ ನಕ್ಷತ್ರ. ಯಾರು ಒಂದು ತುಲಾ ರಾಶಿಯಲ್ಲಿ ಜನಿಸಿರ್ತೀರ, ನಿಮ್ಮ ಜಾತಕದಲ್ಲಿ ಚಂದ್ರ 6 ಡಿಗ್ರಿ 41 ನಿಮಿಷದಿಂದ 20 ಡಿಗ್ರಿ ಒಳಗಡೆ ಇದ್ದರೆ ನಿಮ್ಮ ಒಂದು ಜನ್ಮ ನಕ್ಷತ್ರ ಸ್ವಾತಿ ನಕ್ಷತ್ರ ಆಗಿರುತ್ತೆ ಅನ್ನೋದೇ ಇದರ ಅರ್ಥ. ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ರಾಹು ಗ್ರಹ. ಸ್ವಾತಿ ನಕ್ಷತ್ರ ಸಂಪೂರ್ಣವಾಗಿ ಸೇರ್ತಕ್ಕಂಥದ್ದು ತುಲಾ ರಾಶಿಗೆ, ಅಂದರೆ ಇದರ 4 ಪಾದಗಳು ಸಹ ತುಲಾ ರಾಶಿಯಲ್ಲೇ ಬರುತ್ತೆ. ತುಲಾ ರಾಶಿ ಅನ್ನೋದು ಶುಕ್ರ ಗ್ರಹದ ರಾಶಿ. ಈ ನಕ್ಷತ್ರದವರು ವೆರಿ ಇಂಡಿಪೆಂಡೆಂಟ್ ಆಗಿರ್ತಾರೆ. ದೇ ಆರ್ ಫಾಲೋವಿಂಗ್ ದೇರ್ ಓನ್ ಪಾತ್. ಸ್ವತಂತ್ರವಾಗಿ ಕೆಲಸ ಮಾಡಲು ಇಷ್ಟಪಡ್ತಾರೆ. ಇವರು ರಿಲೇಷನ್ಶಿಪ್ ಅಥವಾ ಮ್ಯಾರೇಜ್ ಅಂತ ಬಂದಾಗ ದೇ ವಾಂಟ್ ಫ್ರೀಡಮ್, ದೇ ನೀಡ್ ಸ್ಪೇಸ್. ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಸ್ವಾತಿ ನಕ್ಷತ್ರದವರಾಗಿದ್ದರೆ ಅವರಿಗೆ ಸ್ಪೇಸ್ ಕೊಡಿ. ಲೆಟ್ ದೆಮ್ ಡೂ ವಾಟ್ ದೇ ವಾಂಟ್. ನೆಕ್ಸ್ಟ್, ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಬೈ ಬರ್ತೆ ಒಂದು ಹಾಬಿ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಏನಾದರೂ ಒಂದು ಕಲೆಯನ್ನು ಈ ನಕ್ಷತ್ರದವರಿಗೆ ದೇವರು ಕೊಟ್ಟಿರ್ತಾನೆ. ಯಾಕಂತ ಅಂದರೆ ಈ ನಕ್ಷತ್ರ ಸೇರ್ತಕ್ಕಂಥದ್ದು ತುಲಾ ರಾಶಿಗೆ. ತುಲಾ ರಾಶಿ ಅನ್ನೋದು ನಮ್ಮ ಕಲೆಗೆ ಸ್ಟೇಜ್ ಕೊಡ್ತಕ್ಕಂತಹ ರಾಶಿ. ಇದನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಶುಕ್ರ. ಹಾಗೆ ಈ ನಕ್ಷತ್ರದ ಅಧಿಪತಿ ಕೂಡ ರಾಹು. ಯಾವಾಗಲೂ ಇವರಿಗೆ ಬೈ ಬರ್ತೆ ಈ ಹಾಬೀಸ್ ಬಂದಿರುತ್ತೆ. ಅಂದರೆ ಮ್ಯೂಸಿಕ್ ರಿಲೇಟೆಡ್ ಇರ್ಬೋದು, ಒಂದು ಸಂಗೀತ ಕಲಿಯುವುದಿರ್ಬೋದು, ಅಥವಾ ಒಂದು ಭರತನಾಟ್ಯ ಕಲಿಯುವಂಥದ್ದು ಇರ್ಬೋದು, ಅಥವಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಈ ಕೀಬೋರ್ಡ್ಸ್, ಡ್ರಮ್ಸ್, ಗಿಟಾರ್ ಈ ಥರದ್ದು ಕಲಿಯುವಂಥ ಇಂಟ್ರೆಸ್ಟ್ ಇರ್ಬೋದು. ಆದ್ದರಿಂದ ಇವರಿಗೆ ಸಾಮಾನ್ಯವಾಗಿ ನೋಡಿ, ಈ ಸ್ವಾತಿ ನಕ್ಷತ್ರದವರು ಯಾರು ಒಂದು ಎಜುಕೇಷನ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಇವರಿಗೆ ಈ ಹಾಬೀಸ್ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಇದ್ದು ಅದರಿಂದ ಒಂದು ಒಳ್ಳೆಯ ಹೆಸರು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಫ್ರೆಂಡ್ಸ್ ಮಧ್ಯೆ ಅಥವಾ ಕುಟುಂಬಸ್ಥರ ಮಧ್ಯೆ ಇವರ ಒಂದು ಹವ್ಯಾಸದಿಂದ ಯಾರಾದರೂ ಒಂದು ರೀತಿ ಅಪ್ರಿಷಿಯೇಟ್ ಮಾಡಿ ಎಜುಕೇಷನ್ ಮಾಡಬೇಕಾದ್ರೆ ಒಂದು ಒಳ್ಳೆಯ ಹೆಸರು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಈ ಮ್ಯೂಸಿಕಲ್ ಫೀಲ್ಡ್ ಇದರಲ್ಲಿ ಒಂದು ರೀತಿ ಸಕ್ಸಸ್ ಬರಬೇಕಾದ್ರೆ ಈ ಸ್ವಾತಿ ನಕ್ಷತ್ರ ಅನ್ನೋದು ಬಹಳನೇ ಮುಖ್ಯ ಆಗುತ್ತೆ. ನೆಕ್ಸ್ಟ್, ಈ ಸ್ವಾತಿ ನಕ್ಷತ್ರದವರಿಗೆ ಒಂಥರ 6th ಸೆನ್ಸ್ ವರ್ಕ್ ಆಗುವಂತೆ ಮುಂದೆ ಆಗುವಂಥದ್ದು ಹೀಗೆ ಆಗಬಹುದು ಅಂತ ಮನವರಿಕೆ ಆಗುತ್ತೆ. ಯಾವುದೇ ಕೆಲಸ ಆಗಿರಲಿ ಇವರು ಅದರ ಕೊನೆ ಏನಾಗುತ್ತೆ ಅಂತ ಮೊದಲೇ ಊಹಿಸಿಕೊಳ್ತಾರೆ. ನೆಕ್ಸ್ಟ್, ಇವರು ಕೂಡ ಗುಡ್ ಲರ್ನರ್ಸ್. ಬಹಳನೇ ಒಂದು ಕಲಿಯುವ ಆಸಕ್ತಿ ಈ ಸ್ವಾತಿ ನಕ್ಷತ್ರದವರಲ್ಲಿ ಜಾಸ್ತಿ ಇರುತ್ತೆ. ಆದರೆ ಇವರು ಕಲಿತಕ್ಕಂತಹ ವಿಧಾನ ಬೇರೆ. ಅಂದರೆ ಪುಸ್ತಕ ಕೊಟ್ಟು ಆ ಪುಸ್ತಕದಿಂದ ಓದಿ ತಿಳ್ಕೊ ಅಂತ ಅಂದರೆ ಇವರು ಸಾಮಾನ್ಯವಾಗಿ ಇಂಟ್ರೆಸ್ಟ್ ತೋರಿಸಲ್ಲ. ಇವರು ಏನು ಮಾಡ್ತಾರೆ ಅಂದರೆ ಸ್ವಾತಿ ನಕ್ಷತ್ರದವರು ಇವರಿಗೆ ಯಾವುದರ ಬಗ್ಗೆ ಗೊತ್ತಿರಲ್ಲ. ಅದರ ಮಾಹಿತಿ ತಿಳ್ಕೊಳ್ಬೇಕಾದ್ರೆ ಅದರಲ್ಲಿ ಯಾರು ಪರ್ಫೆಕ್ಟ್ ಆಗಿರ್ತಾರೆ ಅವರನ್ನು ಪರಿಚಯ ಮಾಡಿಕೊಂಡು ಇವರಿಗೆ ಏನು ಬೇಕು, ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು ಆ ಮಾಹಿತಿನ ಆ ವ್ಯಕ್ತಿಯಿಂದ ಫ್ರೆಂಡ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡುವಂಥ ಒಂದು ಕೆಪಾಸಿಟಿ ಇರುತ್ತೆ ಇವರಿಗೆ. ಆದ್ದರಿಂದ ಬೇರೆಯವರಿಂದ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ಪುಸ್ತಕದಲ್ಲಿ ಓದಿ ತಿಳ್ಕೊಳ್ಳೋದಕ್ಕಿಂತ. ನೆಕ್ಸ್ಟ್, ಈ ನಕ್ಷತ್ರದವರು ಲಾಂಗ್ ಟರ್ಮ್ ಪ್ಲ್ಯಾನ್ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ. ಈ ಶಾರ್ಟ್ ಟರ್ಮ್ ಪ್ಲ್ಯಾನ್ಸ್ಗಳಿಗೆ ಇವರು ಹೆಚ್ಚಾಗಿ ಗಮನ ಕೊಡಲ್ಲ. ಅಂದರೆ ಒಂದು ಎಕ್ಸಾಂಪಲ್ ತಗೊಂಡು ಹೇಳೋದಾದರೆ, ಈಗ ಇವರು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ತುಂಬ ವರ್ಷ ಬರಬೇಕು. ಅಂದರೆ ಮಾರ್ಕೆಟಲ್ಲಿ ಯಾವುದರ ಬಗ್ಗೆ ಲಾಂಗ್ ಟರ್ಮ್ ಒಂದು ವ್ಯಾಲ್ಯೂ ಇರುತ್ತೆ ಅದರ ಬಗ್ಗೆ ರಿಸರ್ಚ್ ಮಾಡಿ ಬಿಸ್ನೆಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ಶಾರ್ಟ್ ಟರ್ಮ್ ಸುಮ್ಮನೆ ಒಂದು 3 ವರ್ಷ 4 ವರ್ಷ ಹೇಗೋ ಚೆನ್ನಾಗಿ ನಡೆಯುತ್ತೆ ಆಮೇಲೆ ಡೌನ್ ಆಗುತ್ತೆ ಅಂದರೆ ಇವರು ಆ ಒಂದು ಫೀಲ್ಡ್ ಕಡೆಗೆ ಹೆಚ್ಚು ಇಂಟ್ರೆಸ್ಟ್ ತೋರಿಸಲ್ಲ. ಅದರ ಬದಲು ಇವರು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ. ಇದು ಕೂಡ ಒಂದು ಮುಖ್ಯವಾದ ಗುಣ ಈ ನಕ್ಷತ್ರದಲ್ಲಿ. ನೆಕ್ಸ್ಟ್, ಈ ನಕ್ಷತ್ರದಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಬಹಳನೇ ಒಂದು ಬ್ಯಾಲೆನ್ಸ್ ನೇಚರ್ನ ತೋರಿಸ್ತಾರೆ. ಆಫೀಸ್ ಕೆಲಸ ಇರ್ಬೋದು, ಯಾವುದೇ ಕೆಲಸ ಇರ್ಬೋದು, ಎಷ್ಟೇ ಕಷ್ಟ ಪ್ರೆಷರ್ ಇದ್ದರೂ ಕೂಡ ಫ್ಯಾಮಿಲಿ ಜೊತೆ ಈಕ್ವಲ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಯಾಕಂತ ಅಂದರೆ ಈ ನಕ್ಷತ್ರ ಸೇರ್ತಕ್ಕಂಥದ್ದು ತುಲಾ ರಾಶಿಗೆ. ತುಲಾ ರಾಶಿಯ ಸಿಂಬಲ್ ಏನು? ತಕ್ಕಡಿ. ಅಂದರೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವಂಥ ಒಂದು ಗುಣ ಈ ನಕ್ಷತ್ರದವರಲ್ಲಿ ಹೆಚ್ಚಾಗಿರುತ್ತೆ. ನೆಕ್ಸ್ಟ್, ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳಲ್ಲ. ಏನಾದರೂ ಮಾಡಿ ಹಠ ಕಟ್ಟಿ ಅದನ್ನು ಅಚೀವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ನಕ್ಷತ್ರದ ಅಧಿಪತಿ ರಾಹು, ರಾಶಿಯ ಅಧಿಪತಿ ಶುಕ್ರ. ರಾಹು ಶುಕ್ರ ಕಾಂಬಿನೇಷನ್ ವೆರಿ ಮೆಟೀರಿಯಲಿಸ್ಟಿಕ್. ಈ ನಕ್ಷತ್ರದಲ್ಲಿ ಹುಟ್ಟಿದವರು ಕಂಫರ್ಟ್ ಲವಿಂಗ್, ಲಕ್ಸುರಿ ಲವಿಂಗ್ಗಳಾಗಿರ್ತಾರೆ. ಅವರಿಗೆ ಅಚೀವಿಂಗ್ ಸಕ್ಸಸ್, ಮೆಟೀರಿಯಲ್ ಸಕ್ಸಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇವರು ಬಹಳನೇ ಒಂದು ಗುಡ್ ಜಡ್ಜ್ಮೆಂಟಲ್ ಡಿಸಿಷನ್ ತಗೊಳ್ಳುವಂಥ
ಇರುವಂತಹ ವ್ಯಕ್ತಿಗಳು. ಯಾಕಂದರೆ ಇದು ಕಾಲಚಕ್ರದಲ್ಲಿ 7ನೇ ಮನೆಗೆ ತುಲಾರಾಶಿಗೆ ಬರುತ್ತೆ. ತುಲಾರಾಶಿ ಶನಿಯ ಉಚ್ಚ ಸ್ಥಾನ. ಶನಿಯನ್ನು ನ್ಯಾಯಾಧೀಶ ಅಥವಾ ಜಡ್ಜ್ ಅಂತ ಕರೀತಾರೆ ಆಸ್ಟ್ರಾಲಜಿಯಲ್ಲಿ. ಆದ್ದರಿಂದ ಅಂಥ ಶನಿಗೆ ಉಚ್ಚ ಸ್ಥಾನ ಆಗಿರುವುದರಿಂದ ದೇ ಆರ್ ವೆರಿ ಗುಡ್ ಇನ್ ಟೇಕಿಂಗ್ ಎನಿ ಜಡ್ಜ್ಮೆಂಟಲ್ ಡಿಸಿಷನ್. ಅಂದರೆ ಇವಾಗ ಏನಾದರೂ ಒಂದು ಡೌಟ್ ಬಂದರೆ, 2 ದಾರಿ ಕಾಣಿಸ್ತಾ ಇದೆ ಅಂದರೆ ನಾನು ಈ ಕಡೆ ಹೋಗ್ಲಾ ಅಥವಾ ಆ ಕಡೆ ಹೋಗ್ಲಾ, ಈ ರೀತಿ ಯಾವಾಗ ಡೌಟ್ ಇರುತ್ತೆ, ಆ ಡೌಟ್ ಬಂದಂಥ ಸಂದರ್ಭದಲ್ಲಿ ಯಾವ ದಾರಿಯಲ್ಲಿ ನಾನು ಹೋಗಬೇಕು ಕರೆಕ್ಟಾಗಿ ಅನ್ನೋದನ್ನು ಇವರು ಬಹಳ ಯೋಚನೆ ಮಾಡಿ ಒಂದು ಒಳ್ಳೆ ಜಡ್ಜ್ಮೆಂಟ್ನ ತಗೊಳ್ತಾರೆ. ಈ ಕಾರಣದಿಂದಲೇ ಸ್ವಾತಿ ನಕ್ಷತ್ರದಲ್ಲಿ ಸಾಮಾನ್ಯವಾಗಿ ಜಡ್ಜ್ ಆಗಿ ಕೋರ್ಟಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆಯಬೇಕಾದರೆ ಈ ನಕ್ಷತ್ರ ಬಹಳನೇ ಮುಖ್ಯ ಆಗುತ್ತೆ. ಆದ್ದರಿಂದ 2 ದಾರಿ ಕಾಣಿಸಿದರೆ ನಾನು ಯಾವ ಕಡೆ ಹೋದರೂ ಒಳ್ಳೆಯದು ಅನ್ನುವಂಥ ಜಡ್ಜ್ಮೆಂಟ್ ಡಿಸಿಷನ್ನ ಇವರು ಬಹಳ ಚೆನ್ನಾಗಿ ತಗೊಳ್ತಾರೆ. ಆದರೆ ಇದು ಮೇನ್ಲಿ ಡಿಪೆಂಡ್ ಆಗೋದು ಶನಿಯ ಪ್ಲೇಸ್ಮೆಂಟ್ ಮೇಲೆ. ಶನಿ ಚೆನ್ನಾಗಿದ್ದರೆ ಮಾತ್ರ ನೀವೇನೇ ಜಡ್ಜ್ಮೆಂಟ್ ತಗೊಂಡ್ರೂ ನಿಮಗೆ ಅದರಿಂದ ಸಹಾಯ ಆಗುತ್ತೆ. ಶನಿ ಏನಾದರೂ ದುಸ್ಥಾನದಲ್ಲಿ ಇದ್ದರೆ ನೀವೇನೇ ಒಂದು ಡಿಸಿಷನ್ ತಗೊಂಡ್ರೂ ಅದೆಲ್ಲ ನಿಮಗೆ ಬೇಸರ ಆಗುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್, ಈ ನಕ್ಷತ್ರದವರಿಗೆ ಬಿಸ್ನೆಸ್ ಮಾಡುವಂಥ ಮೈಂಡ್ ಹೆಚ್ಚಾಗಿರುತ್ತೆ. ಇವರು ಯಾವಾಗಲೂ ಒಂದು ರೀತಿ ಏನಾದರೂ ನಂದೇ ಓನ್ ಆಗಿ ಮಾಡಬೇಕು, ಒಂದು ಬಿಸ್ನೆಸ್ ಏನಾದರೂ ಮಾಡಬೇಕು ಅನ್ನುವಂಥ ಮನಸ್ಸು ಇವರಿಗೆ ಹೆಚ್ಚಾಗಿರುತ್ತೆ. ಮತ್ತು ಇದರಲ್ಲಿ ಯಾರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಅಥವಾ ಬಿಸ್ನೆಸ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ಯಾವ ರೀತಿ ಸಹಾಯ ಆಗುತ್ತೆ ಅಂತಂದರೆ, ಇವರು ಯಾವಾಗಲೂ ಬಿಸ್ನೆಸ್ ಅಂತ ಬಂದಾಗ ಓಪನ್ ಮೈಂಡೆಡ್. ಅಂದರೆ ಇವಾಗ ಇವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿನೇ ಏನಾದರೂ ಒಂದು ಫೀಡ್ಬ್ಯಾಕ್ ಕೊಟ್ಟರೆ ಅವರು ಅದನ್ನು ಯೋಚನೆ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ಒಂದು ಸಹ ಬಹಳ ಪ್ರಮುಖವಾದಂಥ ಗುಣ ಈ ನಕ್ಷತ್ರದಲ್ಲಿ. ಯಾಕಂತ ಅಂದರೆ ನಾನು ಆಲ್ರೆಡಿ ಹೇಳಿದೆ, ಇದು ಶನಿಯ ಉಚ್ಚ ಸ್ಥಾನ. ಶನಿ ತುಲಾರಾಶಿಯಲ್ಲಿ ಉಚ್ಚನಾಗ್ತಾನೆ. ಶನಿ ನಮಗೆ ಲೇಬರ್ಸ್ಗೆ ಕಾರಕ. ನಾವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ಓನ್ ಏನಾದರೂ ಅಥವಾ ಕಂಪ್ನಿ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿಗೆ ಲೇಬರ್ಸ್ ಸಿಗಬೇಕಾದ್ರೆ ಅದಕ್ಕೆ ಶನಿ ಕಾರಕ. ಆದ್ದರಿಂದ ಶನಿಯ ಉಚ್ಚ ಸ್ಥಾನ ಆಗಿರುವುದರಿಂದ ಇವರು ಏನು ಮಾಡ್ತಾರೆ, ಇವರ ಕೈ ಕೆಳಗೆ ಕೆಲಸ ಮಾಡ್ತಿರುವಂಥವ್ರು ಏನಾದರೂ ಒಂದು ಫೀಡ್ಬ್ಯಾಕ್ನ ಕೊಟ್ಟರೆ ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ಯೋಚನೆ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾರೆ. ಮತ್ತು ಅದರಿಂದನೇ ಇವರಿಗೆ ಸಾಮಾನ್ಯವಾಗಿ ಹೆಚ್ಚು ಸಕ್ಸಸ್ ಸಿಗುತ್ತೆ. ಇದು ಕೂಡ ಈ ನಕ್ಷತ್ರದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂತಹ ಗುಣ. ನೆಕ್ಸ್ಟ್, ಸ್ವಾತಿ ನಕ್ಷತ್ರದವರಿಗೆ ಪರಿಸ್ಥಿತಿಗೆ ಅನುಗುಣವಾಗಿ ಹೇಗೆ ಹೊಂದಾಣಿಕೆ ಮಾಡಿಕೊಳ್ಬೇಕು ಅನ್ನುವುದು ಗೊತ್ತಿರುತ್ತೆ. ಇವರು ತುಂಬ ಸೂಕ್ಷ್ಮ ಸ್ವಭಾವದವರು. ಯಾರೇನಾದರೂ ಅಂದರೆ ಅವರ ಜೊತೆ ಮಾತುಬಿಟ್ಟು ತಮ್ಮಷ್ಟಕ್ಕೆ ತಾವೇ ಮನದಲ್ಲಿ ಕೊರಗ್ತಾ ಇರ್ತಾರೆ. ಹಾಗೆ ಇವರು ಕೋಪಿಷ್ಟರಲ್ಲ. ಆದರೂ ಕೂಡ ಕೋಪ ಬಂದಾಗ ಯಾವುದೇ ನಿಯಂತ್ರಣ ಇರುವುದಿಲ್ಲ, ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಸುಮ್ಮನೆ ಯಾರೊಟ್ಟಿಗೂ ಇವರು ಜಗಳಕ್ಕೆ ಹೋಗುವುದಿಲ್ಲ. ನೆಕ್ಸ್ಟ್, ಈ ನಕ್ಷತ್ರದವರು ಅಗತ್ಯ ಇರುವವರಿಗೆ ಯಾವಾಗಲೂ ಸಹಾಯ ಮಾಡಲು ಸಿದ್ಧರಿರ್ತಾರೆ. ಜೊತೆಗೆ ತಮಗೆ ಸಿಗಬೇಕಾದದನ್ನು ಪಡೆದುಕೊಳ್ಳುವುದರಲ್ಲಿಯೂ ಕೂಡ ಸ್ವಾತಿ ನಕ್ಷತ್ರದವರು ಹಿಂಜರಿಕೆ ತೋರುವುದಿಲ್ಲ. ನೆಕ್ಸ್ಟ್, ಈ ನಕ್ಷತ್ರದವರಿಗೆ ಆಲ್ರೆಡಿ ಹೇಳಿದೆ ನಾನು, ಒಂಥರ ಬ್ಯಾಲೆನ್ಸ್ ನೇಚರ್ ಇರುತ್ತೆ ಅಂತ. ಇವರಿಗೆ ಮೆಟೀರಿಯಲಿಸ್ಟಿಕ್ ಲೈಫ್ ಹ್ಯಾಪಿನೆಸ್ ಎಷ್ಟೇ ಇದ್ದರೂ ಕೂಡ ಸ್ಪಿರಿಚುವಲ್ ಕಡೆಗೂ ಅಷ್ಟೇ ಇಂಟ್ರೆಸ್ಟ್ ಇರುತ್ತೆ. ಅಂದರೆ ಇವರು ಎಷ್ಟೇ ಒಂದು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದರೂ ಕೂಡ ಆಧ್ಯಾತ್ಮದ ಕಡೆಗೂ ಕೂಡ ಇವರಿಗೆ ಅಷ್ಟೇ ಹೆಚ್ಚು ಆಸಕ್ತಿ ಇರುತ್ತೆ. ಆದ್ದರಿಂದ ಸ್ವಾತಿ ನಕ್ಷತ್ರದಲ್ಲಿ ಒಂದು ಮುಖ್ಯವಾದ ಅಂಶ ನಾವು ಏನು ಗಮನಿಸಬೇಕಂದ್ರೆ, ಸಿನಿಮಾ ರಂಗದಲ್ಲಿ ಹೈಯೆಸ್ಟ್ ಲೆವೆಲಿಗೆ ಹೋಗಿರುವವರು ಇದ್ದಾರೆ. ಅದೇ ಥರ ಸ್ಪಿರಿಚುವಲ್ ಫೀಲ್ಡಲ್ಲಿ ಬಂದು ಆಧ್ಯಾತ್ಮದಲ್ಲೂ ಅತಿ ಹೆಚ್ಚು ಸನ್ಯಾಸಿಗಳನ್ನು ನಾವು ಗಮನಿಸಬಹುದು. ಮೆಟೀರಿಯಲಿಸ್ಟಿಕ್ ಲೈಫ್ ಮತ್ತು ಸ್ಪಿರಿಚುವಲ್ ಲೈಫ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ನಕ್ಷತ್ರ. ಎಷ್ಟೇ ಲಕ್ಸುರಿ ಲೈಫ್ ಲೀಡ್ ಮಾಡಿದರೂ ಕೂಡ ಒಂದು ಆಧ್ಯಾತ್ಮಿಕತೆ ಅಥವಾ ಒಂದು ದೇವರು ಇದರ ಬಗ್ಗೆ ಹೆಚ್ಚು ನಂಬಿಕೆ ಅವರಿಗೆ ಆಟೋಮೆಟಿಕಲಿ ಒನ್ ಟೈಮಲ್ಲಿ ಬರುತ್ತೆ. ಇನ್ನೊಂದು ಮುಖ್ಯವಾದ ಗುಣ ಏನಂದರೆ, ಈ ನಕ್ಷತ್ರದಲ್ಲಿ ಇವಾಗ ಸ್ವಾತಿ ನಕ್ಷತ್ರ ಅನ್ನೋದು ನಿಮ್ಮ ಜಾತಕದಲ್ಲಿ ಯಾವ ಒಂದು ಮನೆಗೆ ಸೇರುತ್ತೆ ಆ ಮನೆಗೆ ಸಂಬಂಧಪಟ್ಟಂಥ ಫಲಗಳು ಬಹಳ ಸುಲಭವಾಗಿ ಹೆಚ್ಚು ಕಷ್ಟಪಡದಲ್ಲೇ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈಗೇನಾದರೂ ಈ ಸ್ವಾತಿ ನಕ್ಷತ್ರ ನಿಮ್ಮ ಜಾತಕದಲ್ಲಿ 4ನೇ ಮನೆ ಅಂದರೆ ತುಲಾರಾಶಿ ಅನ್ನೋದು ನಿಮ್ಮ ಜಾತಕದಲ್ಲಿ 4ನೇ ಮನೆ ಬಂದು ಆ 4ನೇ ಮನೆಯಲ್ಲಿ ಇರ್ತಕ್ಕಂತಹ ಗ್ರಹ ಸ್ವಾತಿ ನಕ್ಷತ್ರದಲ್ಲಿ ಇದ್ದರೆ, ಪರ್ಟಿಕ್ಯುಲರ್ ಆಗಿ ಚಂದ್ರ ಸ್ವಾತಿ ನಕ್ಷತ್ರದಲ್ಲಿ ಇದ್ದರೆ 4ನೇ ಮನೆಗೆ ಸಿಗಬೇಕಾದಂತಹ ಫಲಗಳು ಬಹಳ ಸುಲಭವಾಗಿ ಸಿಗುತ್ತೆ. ಅಂದರೆ 4ನೇ ಮನೆಯ ವಿಚಾರಗಳೇನು, ಒಂದು ಸ್ವಂತ ಮನೆ ನಾವು ಕಟ್ಟುತ್ತೇವೋ ಇಲ್ವೋ ಅನ್ನೋದನ್ನು ತೋರಿಸ್ತಕ್ಕಂಥದ್ದು ನಮಗೆ 4ನೇ ಮನೆ. ಆದ್ದರಿಂದ ಈ ಸ್ವಾತಿ ನಕ್ಷತ್ರ ಏನಾದರೂ ನಿಮ್ಮ ಒಂದು ಜಾತಕದಲ್ಲಿ 4ನೇ ಮನೆಗೆ ಬಂದರೆ ನೀವು ಹುಟ್ಟುವುದಕ್ಕಿಂತ ಮುಂಚೆನೇ ನಿಮಗೆ ಒಂದು ಸ್ವಂತ ಮನೆ ಇರುವ ಸಾಧ್ಯತೆ ಇರುತ್ತೆ. ಅಂದರೆ ನಿಮಗೆ ಮನೆ ಮಾಡಲೇಬೇಕು ಅನ್ನುವಂಥ ಪ್ರೆಷರ್ ಇರಲ್ಲ. ಯಾಕಂತ ಅಂದರೆ ನೀವು ಇರುವ ತನಕವೂ ನಿಮಗೆ ಅಂತ ಒಂದು ಮನೆ ಆಗಲೇ ಭಗವಂತ ಕೊಟ್ಟಿರ್ತಾನೆ. ಆದ್ದರಿಂದ ಸ್ವಾತಿ ನಕ್ಷತ್ರದಲ್ಲಿ ಇದು ಕೂಡ ಬಹಳ ಮುಖ್ಯವಾದಂಥ ಮಾಹಿತಿ. ಆದ್ದರಿಂದ ಅದು ಯಾವ ಭಾವಕ್ಕೆ ಸೇರುತ್ತೆ ಆ ಭಾವಕ್ಕೆ ಸಿಗಬೇಕಾದಂಥ ಫಲಗಳು ಬಹಳ ಸುಲಭವಾಗಿ ಸಿಗುತ್ತೆ. ನಾವು ಹೆಚ್ಚು ಕಷ್ಟಪಡುವಂಥ
ಅವಶ್ಯಕತೆ ಇರಲ್ಲ. ನೆಕ್ಸ್ಟ್, ಈ ನಕ್ಷತ್ರದವರಿಗೆ ಫೇವರೇಬಲ್ ಆಗುವಂತಹ ಜಾಬ್ಸ್ ಅಂದರೆ ಎನಿಥಿಂಗ್ ರಿಲೇಟೆಡ್ ಟು ಕ್ರಿಯೇಟಿವಿಟಿ, ಎನಿಥಿಂಗ್ ರಿಲೇಟೆಡ್ ಟು ನಾಲೆಡ್ಜ್, ಟೀಚರ್ಸ್, ಎನಿಥಿಂಗ್ ರಿಲೇಟೆಡ್ ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಎನಿಥಿಂಗ್ ರಿಲೇಟೆಡ್ ಟು ಫಿನಾನ್ಸ್, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಬಿಸ್ನೆಸ್, ಎನಿ ಕೈಂಡ್ ಆಫ್ ಟ್ರೇಡ್, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಏರ್ ಹಾಸ್ಟ್ರೆಸ್, ಇಂಟೀರಿಯರ್ಸ್, ಡೆಕೋರೇಷನ್ಸ್, ಹೇರ್ ಸ್ಟೈಲಿಸ್ಟ್, ಡ್ರೆಸ್ ಡಿಸೈನರ್ಸ್, ಆಲ್ ರಿಲೇಟೆಡ್ ಟು ಬ್ಯೂಟಿ, ಆರ್ಟ್ಸ್ ಮತ್ತು ಕ್ರಿಯೇಟಿವಿಟಿ. ಹಾಗೆ ಎನಿಥಿಂಗ್ ರಿಲೇಟೆಡ್ ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಿಕಾಸ್ ಆಫ್ ರಾಹು. ಇದೆಲ್ಲ ಫೀಲ್ಡ್ ಕೂಡ ಇವರಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಹಾಗೆ ಈ ನಕ್ಷತ್ರದವರಿಗೆ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ದೇ ಆರ್ ಗೋಯಿಂಗ್ ಟು ಬಿ ಗುಡ್ ಇನ್ ಸೇಲ್ಸ್. ಕಮ್ಯುನಿಕೇಟಿವ್ ಎಬಿಲಿಟಿ ಇರುತ್ತೆ ಇವ್ರ ಹತ್ರ. ಈ ನಕ್ಷತ್ರದವರು ಯಾವಾಗಲೂ ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಬಯಸ್ತಾರೆ. ನೆಕ್ಸ್ಟ್, ಈ ನಕ್ಷತ್ರದಲ್ಲಿ ಹುಟ್ಟಿದ ಕೆಲವರಿಗೆ ಸೋಂಬೇರಿತನ ಇರುತ್ತೆ, ಹಠಮಾರಿ ಬುದ್ಧಿ, ತಾವು ಹೇಳ್ದಂತೆ ಆಗಬೇಕು ಅಂತ ಪಟ್ಟು ಹಿಡಿತಾರೆ. ಇದು ಕೆಲವೊಮ್ಮೆ ಕಿರಿಕಿರಿ ಆಗುತ್ತೆ. ಹಾಗೆ ಸ್ವಾತಿ ನಕ್ಷತ್ರದ ಪುರುಷರು ಸಾಮಾನ್ಯವಾಗಿ ಮ್ಯಾರಿಡ್ ಲೈಫ್ನ ಆನಂದಿಸಲಿಕ್ಕೆ ಆಗಲ್ಲ. ಹೊರಗಿನ ಜನಕ್ಕೆ ಪತಿ ಪತ್ನಿಯರು ಅತ್ಯಂತ ಸಂತೋಷದಿಂದ ಇರ್ತಾರೆ ಅಂತ ಕಾಣುವುದಷ್ಟೇ. ಅದಕ್ಕೆ ಕಾರಣ ವೈಯಕ್ತಿಕ ಸಮಸ್ಯೆ ಅಂದರೆ ಕೆಲವೊಂದು ದುಃಖಗಳು ಎದುರಾಗುತ್ತೆ. ಸ್ವಾತಿ ನಕ್ಷತ್ರದವರಿಗೆ 4 ಗೋಡೆಯ ಮಧ್ಯೆ ಮಾತ್ರ ಇರುವಂತೆಯೇ ನೋಡ್ಕೊಳ್ತಾರೆ. ಅದನ್ನು ಇತರರ ಮುಂದೆ ಹೇಳಿಕೊಳ್ಳುವುದಕ್ಕೆ ಸ್ವಾತಿ ನಕ್ಷತ್ರದವರು ಬಯಸುವುದಿಲ್ಲ. ಇದಿಷ್ಟು ಸ್ವಾತಿ ನಕ್ಷತ್ರದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನು ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ರಾಹುವಿನ ಪೊಸಿಷನ್ ಮೇಲೆ ರಿಸಲ್ಟ್ ವೇರಿ ಆಗ್ಬೋದು. ಸೊ ಇದು ಇವತ್ತಿನ ಸಂಚಿಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.